ಕನ್ನಡ ಸಾಹಿತ್ಯ ಮತ್ತು ವ್ಯಾಕರಣ. ಕನ್ನಡದ ಮೊಟ್ಟಮೊದಲ ಶಾಸನ ಹಲ್ಮಿಡಿ ಶಾಸನ ಕ್ರಿಸ್ತಶಕ 450. ಕನ್ನಡದಲ್ಲಿ ದೊರೆತ ಮೊಟ್ಟಮೊದಲ ಗ್ರಂಥ ಕವಿರಾಜ ಮಾರ್ಗ. ಕುರಿತೋದಯಂ ಕುರಿತೋದದೇಯುಂ ಕಾವ್ಯ ಪ್ರಯೋಗ ಪರಿಣಿತ ಮತಿಗಲ್ ಎಂಬ ವಾಕ್ಯವಿರುವುದು ಕವಿರಾಜ ಮಾರ್ಗ ಎಂಬ ಗ್ರಂಥದಲ್ಲಿ. ಕನ್ನಡದ ಮೊಟ್ಟಮೊದಲ ಗದ್ಯ ಕೃತಿ ಮತ್ತು ಅದರ ರಚನಾಕಾರರು. ವಡ್ಡಾರಾಧನೆ. ರಚನಾಕಾರರು ಶಿವಕೋತಾಚಾರ್ಯರು. ಅಚ್ಚಗನ್ನಡದಲ್ಲೇ ರಚಿತವಾದ ಆಂಡಯ್ಯ ಕವಿಯ ಕಾವ್ಯ ಕಬ್ಬಿಗರ ಕಾವ. ಕನ್ನಡದಲ್ಲಿ ರತ್ನತ್ರಯರೆಂದು ಪ್ರಸಿದ್ಧರಾಗಿರುವ ಕವಿಗಳು ಪಂಪ, ಪೊನ್ನ, ರನ್ನ. ಚಂಪೂ ಕಾವ್ಯವೆಂದರೇನು? ಗದ್ಯ ಪದ್ಯಗಳಿಂದ ಕೂಡಿದ ಕಾವ್ಯ. ದಾನ ಚಿಂತಾಮಣಿ ಗುಣದಂಕತಿ ಎಂಬ ಬಿರುದನ್ನು ಪಡೆದವರು ಹತ್ತಿಮಬ್ಬೆ. ಕನ್ನಡದ ಮೊದಲ ನಾಟಕ ಮಿತ್ರವಿಂದ ಗೋವಿಂದ. ಎ ಗ್ರಾಮರ್ ಆಫ್ ದಿ ಕರ್ನಾಟಕ ಲ್ಯಾಂಗ್ವೇಜ್. ಇದು ಮೊದಲು ಅಚ್ಚಾದ ಕನ್ನಡದ ಕೃತಿ. ಇದರ ರಚನಾಕಾರರು ವಿಲಿಯಂ ಕೇರಿ. ಕನ್ನಡದ ಮೊದಲ ಮಹಮದೀಯ ಕವಿ ಸಂತ ಶಿಶುನಾಳ ಶರೀಫ. ಕನ್ನಡದ ಮೊದಲ ಸ್ವತಂತ್ರ ಸಾಮಾಜಿಕ ಕಾದಂಬರಿ ಇಂದಿರಾಬಾಯಿ. ಕನ್ನಡ ಸಾಹಿತ್ಯ ಸಮ್ಮೇಳನದ ಮೊದಲ ಮಹಿಳಾ ಅಧ್ಯಕ್ಷೆ ಜಯದೇವಿ ತಾಯಿ ಲಿಗಾಡೆ. ಕನ್ನಡ ಸಾಹಿತ್ಯ ಸಮ್ಮೇಳನದ ಮೊದಲ ಮಹಿಳಾ ಅಧ್ಯಕ್ಷೆ ಜಯದೇವಿ ತಾಯಿ ಲಿಗಾಡೆ. ಪಿ. ಲಂಕೇಶ್ ಅವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ತಂದುಕೊಟ್ಟ ಕೃತಿ ಕಲ್ಲು ಕರಗುವ ಸಮಯ. ಆಧುನಿಕ ಕನ್ನಡದ ಮೊಟ್ಟ ಮೊದಲ ವಿಡಂಬನಾ ಕಾವ್ಯ ಕೆರೋಡಿ ಸುಬ್ಬರಾಯರ ಅನುಕೂಲ ಸಿಂಧು 1926. ಕನ್ನಡದ ಮೊದಲ ನವ್ಯ ನಾಟಕ ಗಿರೀಶ್ ಕಾರ್ನಾಡ್ರ ಯಯಾತಿ. ರಗಳೆಯ ಕವಿ, ರಗಳೆಯ ನಿರ್ಮಾತೃ ಹರಿಹರ. ಭಾಸ್ಕರನ ಜೇಬಿನಲ್ಲಿ ಕುಮಾರವ್ಯಾಸನ ನಾಣ್ಯಗಳು. ಈ ಲೇಖನವನ್ನು ಬರೆದವರು ಸುಜನಾ. ಕನ್ನಡದ ಮೊದಲ ದೊರೆ ಕದಂಬ ವಂಶದ ಮಯೂರವರ್ಮ. ಕನ್ನಡದ ನವೋದಯ ಆಚಾರ್ಯ ಬಿ.ಎಂ. ಶ್ರೀ. ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ಎಂಬ ದೇಶಭಕ್ತಿ ಗೀತೆ ರಚಿಸಿದವರು ಹುಯಿಲಗೋಳ ನಾರಾಯಣರಾಯರು. ರಾಷ್ಟ್ರಕವಿ ಕುವೆಂಪುರವರ ಗುರುಗಳು ಟಿ.ಎಸ್. ವೆಂಕಣ್ಣಯ್ಯ. ಚುಟುಕು ಬ್ರಹ್ಮ ದಿನಕರ ದೇಸಾಯಿ. ಸಣ್ಣ ಕಥೆಗಳ ಜನಕ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್. ಭವ್ಯ ಮಾವನ. ಈ ಕೃತಿಯನ್ನು ಬರೆದವರು ಎಸ್.ಎಸ್. ಬೂಸನೂರ ಮಠ. ನವ್ಯ ಕಾವ್ಯದ ಮೂಲ ಪುರುಷರು ಎಂ. ಗೋಪಾಲಕೃಷ್ಣ ಅಡಿಗರು. ಕುನ್ನುಡಿಯ ಹುತ್ತು. ಪ್ರಸಿದ್ಧ ಸಂಶೋಧನಾ ಕೃತಿಯ ಕರ್ತೃ ಶಂಭಾ ಜೋಶಿ. ಚಲಿಸುವ ನಿಘಂಟು ಎಂಬ ಕೃತಿಯನ್ನು ಪಡೆದವರು ಡಿ.ಎಲ್. ನರಸಿಂಹಾಚಾರ್. ಖ್ಯಾತಿಯನ್ನು ಪಡೆದವರು ಡಿ.ಎಲ್. ನರಸಿಂಹಾಚಾರ್. ನಿತ್ಯೋತ್ಸವ ಗೀತೆಯನ್ನು ಬರೆದ ಹೆಸರಾಂತ ಕವಿ ಕೆ.ಎಸ್. ನಿಸಾರ್ ಅಹಮದ್. ಬೆರಕೆ ಸೊಪ್ಪು ಇದು ಯಾರ ಗ್ರಂಥ? ಪ್ರೊಫೆಸರ್ ದೇ. ಜವರೇಗೌಡ. ಕನ್ನಡದ ಮೊದಲ ಕಾಮಶಾಸ್ತ್ರ ಗ್ರಂಥ ಚಂದ್ರರಾಜನ ಮದನ ತಿಲಕ. ಕನ್ನಡದ ಮೊದಲ ಜ್ಯೋತಿಷ್ಯ ಗ್ರಂಥ ಶ್ರೀಧರಾಚಾರ್ಯನ ಜಾತಕ ತಿಲಕ. ಕನ್ನಡದ ಕಣ್ವ ಎಂದು ಪ್ರಸಿದ್ಧಿ ಪಡೆದಿರುವ ಕವಿ ಬಿ.ಎಂ. ಶ್ರೀ. ಕನ್ನಡ ಸಾಹಿತ್ಯಕ್ಕೆ ಜಾನಪದ ಸೊಗಡನ್ನು ತುಂಬಿದ ಶ್ರೇಷ್ಠ ನಾಟಕಕಾರ ಚಂದ್ರಶೇಖರ ಕಂಬಾರ. ಕರ್ನಾಟಕ ಜಾನಪದ ಮತ್ತು ಯಕ್ಷಗಾನ ಅಕಾಡೆಮಿಯ ಸ್ಥಾಪಕ ಅಧ್ಯಕ್ಷರು ಎಚ್.ಎಲ್. ನಾಗೇಗೌಡ. ಬಂಡಾಯ ಕಾದಂಬರಿಯ ಕರ್ತೃ ವ್ಯಾಸರಾಯ ಬಲ್ಲಾಳ. ಎಂ. ಚಿದಾನಂದ ಮೂರ್ತಿಯವರಿಗೆ ಡಾಕ್ಟರೇಟ್ ದೊರಕಿಸಿಕೊಟ್ಟ ಕೃತಿ ಕನ್ನಡ ಶಾಸನಗಳ ಸಾಂಸ್ಕೃತಿಕ ಅಧ್ಯಯನ. ಯಾವ ಮೋಹನ ಮುರಳಿ ಕರೆಯಿತೋ ದೂರ ತೀರಕ್ಕೆ ನಿನ್ನನು ಈ ಭಾವಗೀತೆಯನ್ನು ಬರೆದವರು ಗೋಪಾಲಕೃಷ್ಣ ಅಡಿಗರು. ಕರ್ನಾಟಕ ಚೂತವನ ಚೈತ್ರ ಎಂಬ ಬಿರುದು ಪಡೆದ ಕವಿ ಲಕ್ಷ್ಮೀಶ. ಕನ್ನಡದ ಮೊದಲ ಜೈನ ರಾಮಾಯಣ ನಾಗಚಂದ್ರನ ರಾಮಚಂದ್ರ ಚರಿತ ಪುರಾಣ. ಕಪಿಲ ಸಿದ್ಧ ಮಲ್ಲಿಕಾರ್ಜುನ. ಇದು ಸಿದ್ದರಾಮ ವಚನಕಾರನ ಅಂಕಿತನಾಮ. ಕನ್ನಡದ ಕುಲ ಪುರೋಹಿತರು ಎಂದು ಯಾರನ್ನು ಕರೆಯುತ್ತಾರೆ? ಆಲೂರು ವೆಂಕಟರಾಯರು. 10ನೆಯ ಶತಮಾನದಲ್ಲಿ ಪ್ರಸಿದ್ಧವಾದ ಸಾಹಿತ್ಯ ಪ್ರಕಾರ ಚಂಪು. ಹಲ್ಲಮ್ಮ ಪ್ರಭುವಿನ ವಚನಗಳ ಅಂಕಿತ ಗುಹೇಶ್ವರ. ಕೇಶಿರಾಜನು ರಚಿಸಿದ ಕೃತಿ ಶಬ್ದಮಣಿ ದರ್ಪಣ. ಪದ್ಯಂ ವದ್ಯಂ ಗದ್ಯಂ ಹೃದ್ಯಂ ಈ ಮಾತು ಇರುವ ಕೃತಿ ಮುದ್ದಣ್ಣನ ರಾಮಾಶ್ವಮೇಧ. ಕನ್ನಡದ ಮೊಟ್ಟ ಮೊದಲ ಸಾಮಾಜಿಕ ನಾಟಕ ಹಿಗ್ಗಪ್ಪ ಹೆಗ್ಗಡೆಯ ವಿವಾಹ ಪ್ರಹಸನ. ಶ್ರೀರಾಮ ಕಾರಂತರಿಗೆ ಜ್ಞಾನಪೀಠ ಪ್ರಶಸ್ತಿಯನ್ನು ತಂದುಕೊಟ್ಟಂತಹ ಕೃತಿ ಹಾಗೂ ವರ್ಷ. ಮೂಕಜ್ಜಿಯ ಕನಸು 1977ರಲ್ಲಿ. ನಾಟ್ಯರಂಗ ಪ್ರಶಸ್ತಿಯನ್ನು ಪಡೆದ ಚಂದ್ರಶೇಖರ ಕಂಬಾರರ ನಾಟಕ ಜೋಕುಮಾರ ಸ್ವಾಮಿ. ಕನ್ನಡದ ಮೊದಲ ಸ್ವತಂತ್ರ ಸಾಮಾಜಿಕ ಕಾದಂಬರಿ ಇಂದಿರಾಬಾಯಿ. ಜೈಮಿನಿ ಭಾರತ ಕಾವ್ಯದ ಕರ್ತೃ ಲಕ್ಷ್ಮೀಶ.
ಕನ್ನಡದ ಶೇಕ್ಸ್ಪಿಯರ್ ಎಂದು ಬಿರುದನ್ನು ಪಡೆದವರು ಕಂದಲ್ ಹನುಮಂತರಾಯರು. ಕರ್ನಾಟಕದ ಪ್ರಹಸನ ಪಿತಾಮಹ ಟಿ.ಪಿ. ಕೈಲಾಸಂ. ಕರ್ನಾಟಕದ ಗಾಂಧಿ ಹರ್ಡೇಕರ್ ಮಂಜಪ್ಪ. ಹರಿದಾಸ ಪಿತಾಮಹ ಶ್ರೀಪಾದರಾಯರು. ಸಂಗೀತ ಗಂಗಾದೇವಿ ಎಂದು ಯಾರನ್ನು ಕರೆಯುತ್ತಾರೆ? ಗಂಗೂಬಾಯಿ ಹಾನಗಲ್. ಕರ್ನಾಟಕ ಶಾಸನ ಪಿತಾಮಹ ಬಿ.ಎಸ್. ರೈಸ್. ಕನ್ನಡದ ಸಿಂಹ ಎಂದು ಯಾರನ್ನು ಕರೆಯುತ್ತಾರೆ? ಗಂಗಾಧರರಾವ್ ದೇಶಪಾಂಡೆ. ಶಾರ್ದೂಲ ಈ ಪದದ ಸಮಾನಾರ್ಥಕ ಪದ ಸಿಂಹ. ಉಪಮೆ ಎಂದರೆ ಹೋಲಿಕೆ. ಇಂಜಿನಿಯರ್ ಈ ಪದದ ಪರ್ಯಾಯವಾದ ಕನ್ನಡ ಪದ ಅಭಿಯಂತರ. ಸಾರ್ಥಕ ಪದದ ವಿರುದ್ಧಾರ್ಥಕ ರೂಪ ನಿರರ್ಥಕ. ಕೆಪ್ಪ ಪದದ ಸಮಾನಾರ್ಥಕ ಪದ ಕಿವುಡ. ಆಶ್ಚರ್ಯ ಪದದ ತದ್ಭವ ರೂಪ ಅಚ್ಚರಿ. ದಿ ಹ್ಯಾಂಡ್ಬುಕ್ ಆಫ್ ರೆಟಾರಿಕ್. ಹ್ಯಾಂಡ್ಬುಕ್ ಆಫ್ ರೆಟಾರಿಕ್. ಈ ಕೃತಿಯ ಲೇಖಕರು ಬಿ.ಎಂ. ಶ್ರೀಕಂಠಯ್ಯನವರು. ಸೋಫೋಕ್ಲಿಸ್ನ ಎಜಾಕ್ಸ್ ನಾಟಕದ ಆಧಾರದಿಂದ ಬಿ.ಎಂ. ಶ್ರೀಯವರು ರಚಿಸಿದ ರುದ್ರ ನಾಟಕ ಅಶ್ವತ್ಥಾಮನ್. ಗೋವಿಂದ ಪೈಯವರ ಮೊದಲ ಲೇಖನವನ್ನು ಪ್ರಕಟಿಸಿದ ಪತ್ರಿಕೆ ಸುವಾಸಿನಿ. ಬುದ್ಧನ ಕಡೆಯ ದಿನಗಳನ್ನು ಚಿತ್ರಿಸಿರುವ ಗೋವಿಂದ ಪೈಯವರ ನೀಳ್ಗವನ ವೈಶಾಖಿ. ಗೋವಿಂದ ಪೈಯವರಿಗೆ ಆಗಿನ ಮದರಾಸು ಸರ್ಕಾರ ರಾಷ್ಟ್ರಕವಿ ಪ್ರಶಸ್ತಿಯನ್ನು ನೀಡಿದ ವರ್ಷ 1949. ಬೆರಳ್ಗೆ ಕುರಳ್, ಶೂದ್ರ ತಪಸ್ವಿ, ಜಲಗಾರ ಈ ನಾಟಕಗಳನ್ನು ರಚಿಸಿದ ಖ್ಯಾತ ಕವಿ ಕುವೆಂಪು. ಕುವೆಂಪುರವರಿಗೆ ಪದ್ಮಭೂಷಣ ಪ್ರಶಸ್ತಿಯನ್ನು ಯಾವ ವರ್ಷದಲ್ಲಿ ನೀಡಲಾಯಿತು? 1958. ಹೊಸಗನ್ನಡದ ಭಾವಗೀತೆಯ ಮೂಲ ಪ್ರವರ್ತಕರು ದ.ರಾ. ಬೇಂದ್ರೆ. ದ.ರಾ. ಬೇಂದ್ರೆಯವರು ನಡೆಸುತ್ತಿದ್ದ ಮಾಸಪತ್ರಿಕೆಯ ಹೆಸರು ಜಯ ಕರ್ನಾಟಕ. ದ.ರಾ. ಬೇಂದ್ರೆಯವರು ರಚಿಸಿದ ಪ್ರಮುಖ ಅಸಂಗತ ನಾಟಕ ಸಾಯೋ ಆಟ. ಡಿ.ವಿ.ಜಿಯವರು ನಡೆಸುತ್ತಿದ್ದ ಕನ್ನಡ ದಿನಪತ್ರಿಕೆ ಭಾರತಿ. ಪುತಿನ ರವರಿಗೆ ಪಂಪ ಪ್ರಶಸ್ತಿ ದೊರಕಿಸಿಕೊಟ್ಟ ಮಹಾಕಾವ್ಯ ಶ್ರೀಹರಿಚರಿತೆ. ಇಂಗ್ಲಿಷ್, ಹಿಂದಿ, ತಮಿಳು ಭಾಷೆಗಳಿಗೆ ಅನುವಾದಗೊಂಡ ಶಿವರಾಮ್ ಕಾರಂತ ಬರೆದ ಕಾದಂಬರಿ ಮರಳಿ ಮಣ್ಣಿಗೆ. ಶಿವರಾಮ್ ಕಾರಂತರು ನಡೆಸುತ್ತಿದ್ದ ಪತ್ರಿಕೆಗಳು ವಸಂತ ಇದು ಮಾಸಪತ್ರಿಕೆ, ವಿಚಾರವಾಣಿ ವಾರಪತ್ರಿಕೆ. ಮಾಸ್ತಿಯವರ ಮೊದಲ ಕತೆ ರಂಗನ ಮದುವೆ. ಮಾಸ್ತಿಯವರಿಗೆ ಜ್ಞಾನಪೀಠ ಪ್ರಶಸ್ತಿ ತಂದುಕೊಟ್ಟ ಕಾದಂಬರಿ ಚಿಕ್ಕವೀರ ರಾಜೇಂದ್ರ 1983ರಲ್ಲಿ. ಕನ್ನಡ ಸಾಹಿತ್ಯ ಪರಿಷತ್ತಿನ ಕನ್ನಡ ನಿಘಂಟು ಸಮಿತಿಯ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸುತ್ತಿದ್ದ ಖ್ಯಾತ ಭಾಷಾವಿಜ್ಞಾನಿ ತಿ. ನಾಂ. ಶ್ರೀಕಂಠಯ್ಯನವರು. ತಿ. ನಾಂ. ಶ್ರೀಯವರ ಭಾರತೀಯ ಕಾವ್ಯಮೀಮಾಂಸೆ ಕೃತಿಗೆ ದೊರೆತಿರುವ ಪ್ರಶಸ್ತಿ ಪಂಪ ಪ್ರಶಸ್ತಿ. ಡಿ. ಎಲ್. ನರಸಿಂಹಾಚಾರ್ರವರ ಪೂರ್ಣ ಹೆಸರು ದೊಡ್ಡಬೆಲೆ ಲಕ್ಷ್ಮೀ ನರಸಿಂಹಾಚಾರ್. ಪ್ರಸಿದ್ಧ ಕವಿ ಎಸ್. ವಿ. ರಂಗಣ್ಣನವರು ಸ್ಕೌಟ್ಸ್ ಸೇವೆಗಾಗಿ ಪಡೆದ ಪ್ರಶಸ್ತಿ ರಜತ ಗಜ. ಎ. ಎನ್. ಮೂರ್ತಿಯವರ ಪ್ರಸಿದ್ಧ ವೈಚಾರಿಕ ಕೃತಿ ದೇವರು. ಅ. ನ. ಕೃ. ರವರು ರಚಿಸಿದ ಯಾವ ಕಾದಂಬರಿ ಚಲನಚಿತ್ರವಾಗಿದೆ? ಸಂಧ್ಯಾರಾಗ. ಕವಿ ಶ್ರೀರಂಗರವರ ಕಾಳಿದಾಸ 1971 ಈ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ. ಕೈಯೂರ ರೈತ ಸಂಘಟನೆಯನ್ನು ವಸ್ತುವಾಗಿಸಿಕೊಂಡು ರಚಿಸಿದ ನಿರಂತರ ಪ್ರಖ್ಯಾತ ಕಾದಂಬರಿ ಚಿರಸ್ಮರಣೆ. ಪಾಶ್ಚಾತ್ಯರ ವಾಸ್ತವವಾದ ರಿಯಲಿಸಂದ ಪ್ರೇರಣೆಯಿಂದ ರೂಪುಗೊಂಡ ಸಾಹಿತ್ಯ ಪ್ರಕಾರ ಪ್ರಗತಿಶೀಲ.